ಪ್ರೈಸ್ ಒಂದು 4 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. 4 ಲಕ್ಷ 4 ಲಕ್ಷಕ್ಕೆ ಕೊಡ್ತೀನಿ. 4 ಲ್ಯಾಕ್ ಡೌನ್ ಪೇಮೆಂಟ್ ಅಂತ ಹೋಗೋದಾದ್ರೆ ಆಲ್ಮೋಸ್ಟ್ ಎಷ್ಟು ಆಗುತ್ತೆ ಸರ್? ಪ್ರೈಸಿಂಗ್ ಅಂತ ಹೋದ್ರೆ ಏನು ಹೇಳ್ತೀವಿ? ಪ್ರೈಸಿಂಗ್ ಅಂದ್ರೆ 3,80,000 ಸರ್ ಕೊಡ್ತೀನಿ. ಪ್ರೈಸಿಂಗ್ ಸರ್ ಒಂದು 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 5,50,000. 50 ಲಕ್ಷ. ಇದು ಬಂದ್ಬಿಟ್ಟು ಒಂದು 5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇನ್ನೊಂದೇನಾದ್ರೂ ಡೆಡ್ ಲೈನ್ ಪ್ರೈಸ್ ಏನಾದ್ರು ಕೊಡ್ತೀರಾ? 4.80 ಕೊಡ್ತೀನಿ ಸರ್. ಪ್ರೈಸಿಂಗ್ ಒಂದು 3,30,000 ಕೊಡ್ತೀನಿ ಸರ್. 3,30,000. ಪ್ರೈಸಿಂಗ್ ಒಂದು 3,80,000 ಕೊಡೋಣ ಸರ್. 3,80,000. ಪ್ರೈಸಿಂಗ್ ಒಂದು 65,000 ಕೊಡೋಣ ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಒಂದು 140 ಕೊಟ್ಬಿಡೋಣ ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 95,000 ಕೊಡೋಣ ಸರ್. 95,000. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಯಾರು ದುಡಿಬೇಕನ್ನೋರಿಗೆ ಒಂದು ಬೆಸ್ಟ್ ಶೋರೂಮ್ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು. ಯಾರು ಮನೇಲಿ ಕೂತ್ಕೊಂಡು ಇಲ್ಲ ನಾನು ಕಮರ್ಷಿಯಲ್ ವೆಹಿಕಲ್ ಹುಡುಕ್ತಿದ್ದೀನಿ ಆ್ಯಂಡ್ ಸಿಂಗಲ್ ಓನರೇ ಬೇಕು ಅಥವಾ ಕಮ್ಮಿ ಓಡಿರೋ ಗಾಡಿಗಳೇ ಬೇಕು ಅಂದರೆ ಈ ಶೋರೂಮ್ ನೀವು ಖಂಡಿತ ವಿಸಿಟ್ ಆಗ್ಬೋದು. ಇಲ್ಲಿ ನಿಮಗೆ ಎಲ್ಲಾನು ಶೋರೂಮ್ ಸಿಂಗಲ್ ಓನರ್ ಗಾಡಿಗಳು, ಕಮ್ಮಿ ಹೊಡಿರೋ ಗಾಡಿಗಳು ಅಂತ ಹೇಳ್ಬೋದು. ಯಾರು ಬಡ ದೋಸ್ತು ಹುಡುಕ್ತೀರಾ ವಿತ್ ಕಂಟೈನರು ಟಾರ್ಪಲ್ಲು ಹುಡುಕ್ತಿರೋರಿಗೆ ವಿಸಿಟ್ ಆಗಿ. ಆ್ಯಂಡ್ ಇದರಲ್ಲಿ ನಿಮಗೆ ಬೈಕ್ ಕೂಡ ಅವೈಲೇಬಲ್ ಇದೆ. ವಿಡಿಯೋದಲ್ಲಿ ಬೈಕ್ ಯಾರು ಹುಡುಕ್ತಿರೋರಿಗೆ ಬೈಕು ಕೂಡ ಅವೈಲೇಬಲ್ ಇದೆ. ಸ್ಪೋರ್ಟ್ಸ್ ವೆಹಿಕಲ್ ನೋಡ್ತೀರಾ, ಮೊಫೆಟ್ ಹುಡುಕ್ತೀರಾ, R15 ಹುಡುಕ್ತೀರಾ, ಎಲ್ಲನೂ ಸಿಗುತ್ತೆ. ಇವನ್ ಒಂದು ವೆಹಿಕಲ್ಲು ವೈಟ್ ಬೋರ್ಡ್ ವೆಹಿಕಲ್ ಇರುತ್ತೋ ಅಂಡ್ ನೆಕ್ಸಾನ್ ಇರುತ್ತೆ. ಅದು ಸರ್ನ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ರೆ ಸರ್? ಚೆನ್ನಾಗಿದೆ ಸರ್. ಸರ್ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಿರೋದು ಸರ್. ಎಲ್ಲ ಡೀಟೇಲ್ ಹೇಳ್ಬಿಡಿ ಸರ್. ನಿಮ್ಮ ಹೆಸರು? ಡೀಟೇಲ್ ಅಜೀಜ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ನಮಸ್ಕಾರ ಎಲ್ಲರಿಗೂ. ಓಕೆ ಸರ್, ಶೋರೂಮ್ ಹೆಸರು? ಶೋರೂಮ್ ಹೆಸರು ಕರ್ನಾಟಕ ಕಮರ್ಷಿಯಲ್ ವೆಹಿಕಲ್ ಅಂತ ನಮ್ದು. ಓಕೆ, ಎಲ್ಲಿ ಬರುತ್ತೆ ಸರ್ ಇದು? ಕರೆಕ್ಟಾಗಿ ನಮ್ಗೆ ಆಡುಗೋಡಿ ಸಿಗ್ನಲ್ ಇಂದ ಸ್ವಲ್ಪ ಡೌನ್ ಬಾಷ್ ಕಂಪನಿ ಹತ್ರ ಬರುತ್ತೆ. ಸೆಂಟರ್ ಪಾಯಿಂಟ್ ನಮ್ದೇ ಇರೋದು. ಆಡುಗೋಡಿ ಬಸ್ ಸ್ಟಾಪ್ ಇಂದ ಅಪೋಸಿಟ್. ಓಕೆ, ಇದು ಬಾಷ್ ಬಿಲ್ಡಿಂಗ್ ಆಗಿರುತ್ತೆ. ಬಾಷ್ ಬಿಲ್ಡಿಂಗ್ ಇದರಲ್ಲೇ ನಿಮಗೆ ಸಿಗುತ್ತೆ. ಇನ್ ಕೇಸ್ ನಿಮಗೆ ಕನ್ಫ್ಯೂಸ್ ಆದ್ರೆ ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ಅಥವಾ ಹಾಯ್ ಅಂತ ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಆಗ್ತೀರಾ. ಅಂಡ್ ಅದು ಕನ್ಫ್ಯೂಸ್ ಆದರೆ ನಿಮಗೆ ನಂಬರು ಕೊಟ್ಟಿರ್ತೀನಿ, ಕಾಲ್ ಮಾಡ್ಬೋದು. ಎಲ್ಲಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ ಕೇಸ್ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರು ವೆಹಿಕಲ್ ಡೀಟೇಲ್ ಕಳಿಸ್ತಾರೆ ಅಂತ ಹೇಳ್ಬೋದು. ಸರ್ ಲೋನ್ ಅಂತ ಹೋಗೋದಾರೆ ಸರ್? ಬಿಕಾಸ್ ದುಡಿಯೋರು ದುಡ್ಡು ಇರೋದಿಲ್ಲ ಸರ್. ಒಂದು 50,000 ಇರುತ್ತೆ, ನಾನು ದುಡಿಬೇಕು ಅಂತ ಇರ್ತಾರೆ ಸರ್. ಅವ್ರು ಪರವಾಗಿಲ್ಲ, ಬಂದು ಅವ್ರದ್ದು ಸಿವಿಲ್ ಚೆನ್ನಾಗಿದ್ರೆ ಲೋನ್ ಫುಲ್ಲೇ ಬೇಕಾದ್ರೆ ಮಾಡ್ಕೊಡೋಣ. 50,000 ರೂಪಾಯಿ 1 ಲಕ್ಷ ರೂಪಾಯಿ ಮಿನಿಮಮ್ ಬೇಕಾಗುತ್ತೆ ಡೌನ್ ಪೇಮೆಂಟ್. ಅವ್ರ ಸಿವಿಲ್ ಮಾತ್ರ ಕರೆಕ್ಟ್ ಆಗಿರ್ಬೇಕು. ಸಿವಿಲ್ ಕರೆಕ್ಟ್ ಆಗಿದ್ರೆ ಲೋನ್ ಎಲ್ಲಿ ಬೇಕಾದ್ರೆ ಮಾಡಿಸ್ಕೊಡೋಣ. ಏನಾದರೂ ಡಾಕ್ಯುಮೆಂಟ್ ಏನೇನು ಬೇಕು? ಡಾಕ್ಯುಮೆಂಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಅವ್ರ ಮನೆದು ಸ್ವಲ್ಪ ಇದೆಲ್ಲ ಬೇಕಾಗುತ್ತೆ. ಅವ್ರು ಫೋನ್ ಮಾಡಲಿ, ನಾನು ಏನಿದೆ ಹೇಳ್ಬಿಡ್ತೀನಿ ಅವ್ರ ಡೀಟೇಲ್ಸ್. ಓಕೆ, ಇನ್ ಕೇಸ್ ಲೋನಲ್ಲಿ ಬೇಕಾದ್ರೆ ನೀವು ಡಾಕ್ಯುಮೆಂಟ್ ಎಲ್ಲ ಕೇಳ್ಕೊಳ್ಳಿ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸರ್ ಎಷ್ಟು ವೆಹಿಕಲ್ ಇದೆ ಸರ್ ಟೋಟಲ್? ವೆಹಿಕಲ್ ಒಂದು 17 ವೆಹಿಕಲ್ ಇದೆ ಸರ್ ನಮ್ಗೆ. ಇದಲ್ಲದೆ ಮತ್ತೆ ಇದೆಯಾ? ಬರ್ತಾ ಇದೆ ಸರ್, ಬರ್ತಾ ಇದೆಯಾ? 2-3 ಗಾಡಿ ಇದೆ. ಓಕೆ, 2-3 ಗಾಡಿ ಬರ್ತಿದೆ. ನಿಮ್ಗೆ ಯಾವ ವೆಹಿಕಲ್ ಬೇಕು? ಸಪೋಸ್ ಇಲ್ಲಿಲ್ಲ ಅಂದ್ರೆ ಬೇರೆ ವೆಹಿಕಲ್ V30ಗಳು ಬರುತ್ತೆ. ನಾಳೆ V30 ಬರ್ತೀಯಾ? ಹೌದು. ಓಕೆ ಸರ್, 3 ವೀಲರ್ ಆಟೋಗಳು ಹುಡುಕ್ತಿರ್ತಾರೆ ಸರ್, ಸಿಗುತ್ತಾ? ಒಂದು ಮಾಡ್ಕೊಡೋಣ, ಬಂದರೆ ಮಾಡ್ಕೊಡೋಣ ಸರ್. ಓಕೆ, ಬನ್ನಿ ವಿಸಿಟ್ ಆಗಿ. ಡೈರೆಕ್ಟಾಗಿ ವಿಸಿಟ್ ಆದರೆ ನೀವು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನೋಡ್ಕೋಬಹುದು ಅಂಡ್ ಟೆಸ್ಟ್ ಡ್ರೈವ್ ಕೂಡ ಮಾಡ್ಕೋಬಹುದು. ಪ್ರೈಸಿಂಗ್ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ, ಮಾಡ್ಕೊಡೋಣ ಸರ್. ಎದುರುಗಡೆ ಬರಲಿ, ಕೂತ್ಕೊಂಡು ಆ ಕಡೆ ಈ ಕಡೆ ಮಾಡ್ಕೊಡೋಣ. ಜಾಸ್ತಿ ಒಬ್ಬೊಬ್ರು ಬರ್ತಾರೆ, ಒಬ್ಬರು 5 ಲಕ್ಷ 3 ಲಕ್ಷ ಆ ಥರ. ಅವರು ಏನು ಎಷ್ಟನೇ ಮಾಡಬೇಡಿ. ಅದು 8 ಲಕ್ಷ ಗಾಡಿನ ಒಂದೇ ಸತಿ 5 ಲಕ್ಷ ಕೇಳ್ಬೋದು. ಆ ಥರ ಪ್ರಾಬ್ಲಮ್ ಇದ್ರೆ ಆಗಲ್ಲ. ಅದು ಹೌದು. ಒಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು 20,000 ಆ ಕಡೆ ಈ ಕಡೆ ಮಾಡ್ಬೋದು. ಒಂದೇ ಸತಿ ಒಬ್ಬರು ಏನು ಮಾಡ್ತಾರೆ, 5 ಲಕ್ಷಕ್ಕೆ 3 ಲಕ್ಷಕ್ಕೆಲ್ಲ ಕೇಳ್ಬಿಡ್ತಾರೆ. 8 ಲಕ್ಷ ಗಾಡಿಗಳು. ಹೌದು. ಸ್ವಲ್ಪ ಜನ ಇರ್ತಾರೆ ಆ ಥರ. ಸ್ವಲ್ಪ ಎಲ್ಲರಿಗೂ ಅಂತ ಹೇಳಲ್ಲ, ಸ್ವಲ್ಪ ಜನ ಆ ಥರ ಮಾಡ್ತಾರೆ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ವೆಹಿಕಲ್ ಯಾವ್ದ್ರಿಂದ ತೋರಿಸೋಣ ಸರ್? ಫಸ್ಟ್ ವೆಹಿಕಲ್ CNG ನ ಸರ್? ಇದು CNG ಸರ್. ಇದು CNG ಅಲ್ಲಿ ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ ಒಂದು 18-20 ಬರುತ್ತೆ ಸರ್. 18-20 ಬರುತ್ತೆ. 20 ಬರುತ್ತೆ. ಡ್ರಿವನ್ ಆಗಿರೋದು ಅಂದಾಜು ಸರ್? ಡ್ರಿವನ್ ಒಂದು 35,000 ಆಗಿದೆ ಸರ್ ಇದು. ಓಕೆ, ಹೇಳಿ ಸರ್ ಡೀಟೇಲ್. ಮಾಡ್ಲು 2021 ಸಿಂಗಲ್ ಓನರ್. CNG ಗಾಡಿ ಇದು. ಪೆಟ್ರೋಲ್ ಏನು ಮೆನ್ಷನ್ ಇಲ್ಲ, ಸಿಂಗಲ್ CNG ಇರೋದು. CNG 2021. ಓಕೆ, 21 ಅಂಡ್ ಸಿಂಗಲ್ ಓನರ್ ವೆಹಿಕಲ್. ಹಿಂದ್ಗಡೆ ನಿಮಗೆ ಕಂಟೈನರ್ ಬರುತ್ತೆ. ಅಂಡ್ ಯಾರು ವೆಹಿಕಲ್ ಹುಡುಕ್ತಾರೆ ಗಾಡಿ ಮಾತ್ರ CNG ಅಲ್ಲಿ ತುಂಬಾ ಜನ ಆಫ್ ಮಾಡ್ತಾರೆ ಸರ್. ಮಾರ್ಕೆಟ್ ಅಲ್ಲಿ ಸಿಗೋದು ಸ್ವಲ್ಪ ರೇರ್ ಅಂತ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಇದನ್ನ? ಪ್ರೈಸ್ ಒಂದು 4 ಲಕ್ಷ ಕೊಟ್ಬಿಡ್ತೀನಿ ಸರ್. 4 ಲಕ್ಷ ಕೊಡ್ತೀನಿ. 4 ಲ್ಯಾಕ್ ಡೌನ್ ಪೇಮೆಂಟ್ ಅಂತ ಹೋಗೋದಾದ್ರೆ ಆಲ್ಮೋಸ್ಟ್ ಎಷ್ಟು ಆಗುತ್ತೆ ಸರ್? ಒಂದು 2.5-3 ಲಕ್ಷ ಆಗುತ್ತೆ. ಅಂದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ. CNG ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಸರ್? ಬ್ರ್ಯಾಂಡ್ ಮಾಡಲು 21 ಬ್ರ್ಯಾಂಡ್ ಅಶೋಕ್ ಲೈಲ್ಯಾಂಡ್ ದೋಸ್ತು CNG ವೆಹಿಕಲ್ ಆಗಿರುತ್ತೆ. ಓಕೆ, ಟಾಟಾ ಏಸು ಸರ್ ಹೇಳಿ. ಟಾಟಾ ಏಸು ಗೋಲ್ಡ್ 22 ಮಾಡಲು ಸಿಂಗಲ್ ಓನರು. ತುಂಬಾ ಚೆನ್ನಾಗಿದೆ ಗಾಡಿ. ಹಿಂದ್ಗಡೆ ಟಾರ್ಪಲ್ ಕೂಡ ಅಲ್ಲ, ಹೊಸದು. ಇಂಟೀರಿಯರ್ ನೋಡ್ಬೋದು ನಿಮಗೆ ಯಾವ ತರ ಬರುತ್ತೆ. ಓಡಿರೋದು ಅಂದಾಜು ಸರ್? ಓಡಿರೋದು ಒಂದು 34,000 ಓಡಿದೆ ಸರ್. 34,000 ಓಡಿರೋದು. ಓಕೆ, ಸಿಂಗಲ್ ಓನರ್. ಪ್ರೈಸಿಂಗ್ ಅಂತ ಹೋದ್ರೆ ಏನು ಹೇಳ್ತೀವಿ? ಪ್ರೈಸಿಂಗ್ ಅಂದ್ರೆ 3,80,000 ಸರ್ ಕೊಡ್ತೀನಿ. 3,20,000 80,000 3,80,000 ಡೌನ್ ಪೇಮೆಂಟ್ ಒಂದು 50 ಆಗ್ಬೋದಲ್ಲ ಸರ್? ಹೌದಾಗುತ್ತೆ. 50,000 ಡೌನ್ ಪೇಮೆಂಟ್ ಇದ್ರೆ ಟಾಟಾ ಎಸ್ ಗೋಲ್ಡ್ ಸಿಗುತ್ತೆ. ಬರೀ 34,000 ಓಡಿರೋ ವೆಹಿಕಲ್, ಸಿಂಗಲ್ ಓನರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಬಲೋರಾ ಪಿಕಪ್. ಇದು 2017 ಮಾಡಲಿ ಇದು. ಓಕೆ, ಟೈರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಅಂಡ್ ಹಿಂದ್ಗಡೆ ಇದು ಹಾಕಿದ್ದಾರೆ ಕಂಟೈನರ್. ಇದು ನಾರ್ಮಲ್ ಇದು ಬರುತ್ತೆ. ಗಾಡಿ ಮಾತ್ರ ನೋಡ್ಬೋದು ಯಾವ ತರ ಬರುತ್ತೆ. ಹೊಸ ಟೈರ್ ಹಾಕಿದ್ದಾರೆ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. 21 17 ಮಾಡಲು. BS4 ಇದು. BS4
ಪ್ರೈಸಿಂಗು ಸರ್ ಇದು ಪ್ರೈಸಿಂಗ್ ಸರ್ ಒಂದು 5.5 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. 5,50,000. 50 ಲಕ್ಷ 5,50,000ಗೆ ಗಾಡಿ ಸಿಗ್ತಿರೋದು ಪಿಕಪ್ ಬೊಲೆರೋ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಇನ್ನೊಂದು ಬೊಲೆರೋ ಇದೆಯಾ? ಬೊಲೆರೋ ಮ್ಯಾಕ್ಸಿ ಟ್ರಕ್ ಇದು 1.3 ಬ್ರ್ಯಾಂಡ್ ನ್ಯೂ ಟೈರ್ಗಳಿದೆ, ತುಂಬಾ ಸರ್ ಚೆನ್ನಾಗಿದೆ. ನೀವು ಬ್ರ್ಯಾಂಡ್ ನೀವು ಇವಾಗ ಹಾಕ್ಸಿರೋದು? ಹೌದೌದು, ಇವಾಗ ಹಾಕ್ಸಿರೋದು. ಓಕೆ, ಟೈರ್ ನೋಡ್ಬೋದು ನಿಮಗೆ. ಹಿಂದ್ಗಡೆ ನೋಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ. ನೀವು ಹಿಂದ್ಗಡೆ ನೀವು ಇದು ಕಂಟೈನರ್ ಅಥವಾ ಟಾರ್ಪಲ್ ಕೂಡ ಹಾಕೋಬಹುದು. ಆ್ಯಂಡ್ ಇಂಟೀರಿಯರ್ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಗಾಡಿ ಮಾತ್ರ ಚೆನ್ನಾಗಿದೆ. ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ಪ್ರೈಸಿಂಗು ಒಂದು 6.75 ಕೊಡ್ತೀನಿ ಸರ್ ಇದು. 6,75,000. ಓಡಿರೋದು ಅಂದಾಜು ಎಷ್ಟು? ಬರೋದು ಒಂದು 70,000 ಓಡಿದೆ ಸರ್. 70,000 ಓಡಿದೆ. 70,000 ಓಡಿದೆ. ಓಕೆ ಸರ್, ಇನ್ನೊಂದಿರೋದು ಸರ್ ಯಾವ್ದು? ಬೊಲೆರೋ ಪಿಕಪ್ ದೊಡ್ಡ ಬನ್ನಟ್ ಅಂತಾರೆ, 8 ಅಡಿ ಬಾಡಿ ಇದು. 2017 ಮಾಡಲು BS4 ಇದು. BS4 ಓಕೆ. ಇದು 17 ಮಾಡಲು. ಇದು ಬಂದ್ಬಿಟ್ಟು ಒಂದು 5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇನ್ನೊಂದೇನಾದ್ರೂ ಡೆಡ್ ಲೈನ್ ಪ್ರೈಸ್ ಏನಾದ್ರು ಕೊಡ್ತೀರಾ? 4.80 ಕೊಡ್ತೀನಿ ಸರ್. 4,80,000. 4,80,000 ಲೋನ್ ಅಂತ ಹೋಗೋದಾರೆ ಒಂದು ಆಗುತ್ತೆ ಸರ್. 3.5 ಲಕ್ಷ ಆಗುತ್ತೆ. 3.5 ಲಕ್ಷ ಆಗುತ್ತೆ. ಓಕೆ, ಹಿಂದ್ಗಡೆ ತೋರಿಸ್ತಿದೆ ನಿಮಗೆ ಯಾವ ಥರ ಬರುತ್ತೆ. ಹಿಂದ್ಗಡೆ ನೀವು ಆರಾಮಾಗಿ ಟಾರ್ಪಲ್ ಯಾವ ಥರ ಬೇಕಂದ್ರೆ ಹಾಕೋಬಹುದು, ನೋಡ್ಬೋದು. ಹಿಂದ್ಗಡೆನೂ ತೋರಿಸ್ತಿದ್ದೀನಿ ಸರ್. ಇನ್ನೊಂದಿರೋದು ಸರ್ ಮ್ಯಾಕ್ಸ್. ಇದು ಮ್ಯಾಕ್ಸಿ ಟ್ರಕ್ ಮಾಡಲು 2024. ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 2024. ಇದು ಓಡಿರೋದು ಒಂದು 40,000 ಓಡಿದೆ ಸರ್. ಪ್ರೈಸಿಂಗ್ ಒಂದು 7.5 ಲಕ್ಷ ಕೊಡ್ತೀನಿ ಸರ್. 7,50,000. 7,50,000. ಓಕೆ ಸರ್, ನೆಕ್ಸ್ಟ್ ಇರೋದು ಮಹೀಂದ್ರಾ ಸುಪ್ರೋ. ಇದು 5 ಗೇರ್ ಗಾಡಿ ಇದು. ಮಾಡಲು ಬಂದ್ಬಿಟ್ಟು 2020 ಇದು. ಮಾರ್ಕೆಟಲ್ಲಿ ತುಂಬಾ ಎನ್ಕ್ವೈರಿ ಆಗುತ್ತಲ್ಲ ಸರ್? ಹೌದು ಸರ್. ಇದು 8 ಅಡಿ ಬಾಡಿ ಬರುತ್ತೆ ಸರ್. ಇದು 8 ಅಡಿ ಬಾಡಿ ಬರುತ್ತೆ. 2020 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್. ಹಿಂದ್ಗಡೆ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ನೀವು ಮಾಡಿಫಿಕೇಶನ್ ಮಾಡ್ಕೋಬಹುದು. ಈ ಒಂದು ಟೈರ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಸುಪ್ರೋ ಯಾರು ಹುಡುಕ್ತಿರೋರಿಗೆ ಸರ್ ಓಡಿರೋದು ಅಂದಾಜು? ಓಡಿರೋದು 70,000 ಓಡಿದೆ ಸರ್ ಇದು. 70,000 ಓಡಿರೋದು. ಪ್ರೈಸಿಂಗ್ ಒಂದು 3,30,000 ಕೊಡ್ತೀನಿ ಸರ್. 3,30,000. ಓಕೆ, ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಮಾಡ್ಕೊಡೋಣ ಸರ್. ಸರ್ ಅಶೋಕ್ ಲೈಲ್ಯಾಂಡ್ ಸರ್? ಅಶೋಕ್ ಲೇಲ್ಯಾಂಡ್ ಬಡ ದೋಸ್ತು i4 ಇದು. ಇದು ಬರೀ 34,000 ಓಡಿದೆ. 34,000 ಸಿಂಗಲ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. ಟೈರ್ ತೋರಿಸ್ಬಿಡ್ತೀವಿ. ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ ಗಾಡಿದು. ಓಕೆ. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಆಗಿ ಬರುತ್ತೆ. ಓಕೆ, ಇಂಟೀರಿಯರ್ ನಿಮಗೆ ನೋಡ್ಬೋದು ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಹಿಂದ್ಗಡೆ ನಿಮಗೆ ಯಾವ ಥರ ಬರುತ್ತೆ ತೋರಿಸ್ತಿದ್ದೀನಿ, ನೋಡ್ಬೋದು. ನೀವು ಆರಾಮಾಗಿ ಟಾರ್ಪಲ್ ಹಾಕೋಬಹುದು. ನೀವು ಯಾವ್ದು ಬೇಕಾದ್ರೂ ಕಮರ್ಷಿಯಲ್ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಯಾರು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತು ಹುಡುಕೋರಿಗೆ ಪ್ರೈಸಿಂಗ್ i4 ಇದು. ಓಕೆ, ಪ್ರೈಸಿಂಗು ಸರ್? ಪ್ರೈಸಿಂಗ್ ಒಂದು 8,20,000 ಕೊಡ್ತೀನಿ ಸರ್. 8,20,000 ಆಗುತ್ತೆ. ಹೆಚ್ಚು ರೌಂಡ್ ಫಿಗರ್ ಏನಾದ್ರು ಚಾನ್ಸ್ ಇದೆಯಾ ಸರ್? ಮಾಡೋಣ ಸರ್. ಬರಲಿ, ಎದುರುಗಡೆ ಬರಲಿ, ಏನಾದ್ರು ಮಾಡೋಣ. ಓಕೆ, ನೆಕ್ಸ್ಟ್ ಸರ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ 22 ಮಾಡಲು. ಟಾಪು ತರ್ಪಲ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ ಇದೂ. ಈಗ 35,000 ಓಡಿದೆ. ಎಷ್ಟು ಓಡಿದೆ? 35,000 ಓಡಿದೆ. 35,000. ಪ್ರೈಸಿಂಗು ಸರ್? ಪ್ರೈಸಿಂಗ್ ಒಂದು 3,80,000 ಕೊಡೋಣ ಸರ್. 3,80,000. 3,80,000 ಸರ್. ಇವಾಗ ನಿಮ್ಮ ಹತ್ರ ಟಾರ್ಪಲ್, ಇವಾಗ ಈ ಗಾಡಿ ಟಾರ್ಪಲ್ ಇಲ್ಲ ಸರ್, ಟಾರ್ಪಲ್ ಹಾಕಿಸ್ತೀನಿ ಅಂದ್ರೆ ನಿಮ್ಮ ಹತ್ರ ಇದೆ ಅಂದ್ರೆ ಅದ್ರದ್ದು ಏನಾಗುತ್ತೆ ಚಾರ್ಜಸ್ ಅವ್ರು ಕೊಡ್ಬೇಕು. ನೀವು ಹಾಕೊಡ್ತೀರಾ? ಮಾಡ್ಕೊಡೋಣ. ಚಾರ್ಜಸ್ ಎಕ್ಸ್ಟ್ರಾ? ಹೌದು. ಓಕೆ ಸರ್, ನೆಕ್ಸ್ಟ್ ಕಂಟೈನರ್ ವೆಹಿಕಲ್ ಬೇಕು. ಇದು 1.4 ಇದು. ಓಕೆ, 2022 ಮಾಡಲು. 1.4 ಕಂಟೈನರು. ಓಕೆ, ಹಿಂದ್ಗಡೆ ತೋರಿಸ್ತೀನಿ. ಕಂಟೈನರ್ ವೆಹಿಕಲ್ ಬೇಕು ಅಂದರೆ ರೆಡಿ ಆಗಿರೋದು ಕಂಟೈನರು. ಆಲ್ಮೋಸ್ಟು ಹೊರಗಡೆ ಕಂಟೈನರ್ ಹಾಕಿಸ್ಬೇಕಂದ್ರೆ ಪ್ರೈಸಿಂಗ್ ಎಷ್ಟಿರೋದು ಸರ್? ಪ್ರೈಸಿಂಗ್ ಆಗುತ್ತೆ ಸರ್ 80,000 ರೂಪಾಯಿ ತಗೊಳ್ತಾರೆ. 80,000ರಿಂದ 1 ಲಕ್ಷವರೆಗೂ ಆಗುತ್ತೆ. ಪ್ರೈಸಿಂಗ್ ಏನಿದೆ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ಇದು ಒಂದು 7 ಲಕ್ಷ ರೂಪಾಯಿ ಕೊಟ್ಬಿಡೋಣ ಸರ್. 7 ಲಕ್ಷ ಕೊಟ್ಬಿಡೋಣ. 7 lakh ವಿತ್ ಕಂಟೈನರ್ ಗಾಡಿ ಸಿಗ್ತಿರೋದು. 22 ಮಾಡಲು. 22 ಮಾಡಲು ಸಿಂಗಲ್ ಓನರ್. ಹೌದು ಸರ್. ನೆಕ್ಸ್ಟ್ ಇಂಟ್ರಾ V50 ಇಂಟ್ರಾ 23 ಮಾಡಲಿ ಇದು. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಆಗಿ ಕೊಡ್ತೀನಿ. ಸಿಂಗಲ್ ಓನರು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಟೈರ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಇಂಟೀರಿಯರ್ ನಿಮಗೆ ವೆಲ್ ಮೇಂಟೆಡ್ ಆಗಿರೋದು. ಓಡಿರೋದು ಸರ್? ಓಡಿರೋದು 80,000 ಓಡಿದೆ ಸರ್. 65,000 ಓಡಿದೆ. ಸಾರಿ, 65,000 ಓಡಿರೋ ವೆಹಿಕಲ್ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಚೆನ್ನಾಗಿದೆ ಗಾಡಿ. ಇಂಟ್ರಾ V30 ಯಾರು ಹುಡುಕೋರಿಗೆ. V50 ಸಾರಿ. ಪ್ರೈಸಿಂಗ್ ಒಂದು 6.5 ಕೊಡೋಣ ಸರ್. ಇದು 6,50,000. ಹೌದು, ಬಂದ್ರೆ ಏನಾದ್ರು ಮಾಡೋಣ. ಎದುರುಗಡೆ 6,50,000 ಸ್ಲೈಡ್ ನೆಗೋಷಿಯಬಲ್ ಆಗುತ್ತೆ. ಅಶೋಕ್ ಲೈಲ್ಯಾಂಡ್ ಅಲ್ಲಿ ದೋಸ್ತ್ ಪ್ಲಸ್. ಅಶೋಕ್ ಕಂಟೈನರ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಗಾಡಿ. ಮಾಡಲು 23. ಓಕೆ, ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಕಂಟೈನರ್ ವೆಹಿಕಲ್ ಬೇಕು ಅನ್ನೋರಿಗೆ. ಓಕೆ, ಪ್ರೈಸಿಂಗು ಸರ್? ಪ್ರೈಸಿಂಗ್ ಒಂದು 7 ಲಕ್ಷಕ್ಕೆ ಕೊಡ್ತೀನಿ ಸರ್. 7 ಲಕ್ಷ. ಟೈರ್ ಎಲ್ಲ 2 ಹೊಸದು ಹಾಕೊಡ್ತೀನಿ ಎದುರುಗಡೆ. ಅದೇ ನಾನು ಟೈರ್ ಕೇಳಬೇಕು ಅನ್ಕೊಂಡೆ. 2 ಹೊಸ ಟೈರ್ ಹಾಕೊಡ್ತೀನಿ. 2 ಟೈರ್ ಹಿಂದ್ಗಡೆ ಚೆನ್ನಾಗಿದೆ. 2 ಮುಂದ್ಗಡೆ ಹೊಸದು ಹಾಕೊಡ್ತೀನಿ ಸರ್. ಓಕೆ, ಹೊಸ ಟೈರ್ ಹಾಕ್ಸಿ. ಅಂಡ್ ಕಂಟೈನರ್ 40,000 ಓಡಿದೆ ಇದು. ಎಷ್ಟು? 40,000 ಓಡಿದೆ. 40,000. ಪ್ರೈಸಿಂಗು ಸರ್? ಸಿಂಗಲ್ ಓನರ್ 7 lakhsಗೆ ಕೊಡ್ತೀನಿ. 7 ಲಕ್ಷಕ್ಕೆ. 7 lakh ಆಫ್ಟರ್ ಮಾರ್ಕೆಟ್ ನಿಮಗೆ ಟೈರ್ ಹಾಕಿಸ್ಕೊಡ್ತಾನೆ ಅಂತ ಹೇಳಿದ್ರೆ ಫ್ಲಾಟ್ ಆಗಿದೆ. ಕಂಟೈನರ್ ವೆಹಿಕಲ್ ಬೇಕು ಅನ್ನೋರಿಗೆ ದೋಸ್ತ್ ಪ್ಲಸ್. ಸರ್ ನೆಕ್ಸ್ಟ್ ಬೊಲೆರೋ ಪಿಕಪ್ 1.7 ಇದು. ಓಕೆ, ಬ್ರ್ಯಾಂಡ್ ನ್ಯೂ ಇದೆ ಟೈರ್ಗಳೆಲ್ಲ. ತುಂಬ ಚೆನ್ನಾಗಿದೆ ಗಾಡಿ. ಓಕೆ, 34,000 ಓಡಿದೆ. 34,000 ಓಡಿರೋ ವೆಹಿಕಲ್. ಇಂಟೀರಿಯರ್ ನಿಮಗೆ ತೋರಿಸೋದಾದ್ರೆ ಫ್ಯಾಬ್ರಿಕ್ ಬರುತ್ತೆ, ನೋಡ್ಬೋದು ಗಾಡಿ ಯಾವ ಥರ ಬರುತ್ತೆ. ಆ್ಯಂಡ್ ಈ ಒಂದು ನಿಮಗೆ
ಕಂಟೈನರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಟಾರ್ಪಲ್ ಹಾಕಿದ್ರೆ ಟಾರ್ಪಲ್ ಕೂಡ ಇವರೇ ಮಾಡಿಕೊಡ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಸರ್ ಪ್ರೈಸಿಂಗು ಒಂದು 9 ಲಕ್ಷಕ್ಕೆ ಕೊಡೋಣ ಸರ್ ಇದು. 9 ಲಕ್ಷಕ್ಕೆ. 9 ಲಕ್ಷಕ್ಕೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಆಲ್ಮೋಸ್ಟ್ ವೈಟ್ ಬೋರ್ಡ್ ಕಾರ್ ಹುಡುಕರಿಗೆ ಒಂದು ವೆಹಿಕಲ್ ಇರೋದು ನೆಕ್ಸಾನು. ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್ ಇದು, ಆಟೋಮೆಟಿಕ್ ಇದು. ಆಟೋಮೆಟಿಕಾ? ಡೀಸೆಲ್ ಆಟೋಮೆಟಿಕ್. ವೇರಿಯಂಟು Z+ ಇದು ಟಾಪ್ ಎಂಡ್. ಹೌದು, ಫುಲ್ ಟಾಪ್ ಎಂಡು. ಎಲ್ಲಾನು ಮಾತ್ರ ಒಂದಿಲ್ಲ, ಯಾಕೆಲ್ಲ ಇದೆ. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಯಾರು ನೆಕ್ಸಾನ್ ಹುಡುಕ್ತಾರೆ? ಬ್ರ್ಯಾಂಡ್ ನ್ಯೂ ಇದೆ, ಟೈರ್ಗಳೆಲ್ಲ. ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು. ಓಡಿರೋದು ಒಂದು 80,000 ನೋಡಿದೆ. 80,000 ನೋಡಿದೆ. ಪ್ರೈಸಿಂಗು ಸರ್? ಪ್ರೈಸಿಂಗ್ ಒಂದು 7 ಲಕ್ಷ ಕೊಟ್ಬಿಡೋಣ ಸರ್. 7 ಲಕ್ಷಕ್ಕೆ 2018 ಮಾಡಲು. 18 ಮಾಡಲು ಡೀಸೆಲ್ ನೆಕ್ಸಾನು ಗಾಡಿ ಸಿಗ್ತಿರೋದು ಅಂಡ್ ಟಾಪ್ ಎಂಡ್ ಆಗಿರುತ್ತೆ. ವಿಸಿಟ್ ಆಗಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಕಮರ್ಷಿಯಲ್ ವೆಹಿಕಲ್ ಆಯ್ತು ಸರ್, ದುಡಿಯೋರಿಗೆ ವೆಹಿಕಲ್ ತೋರಿಸಿದ್ದೀರಾ. ವೈಟ್ ಬೋರ್ಡ್ ವೆಹಿಕಲ್ ಇದೆ ಅಂಡ್ ಹುಡುಗರಿಗೆ ಅಥವಾ ಕಾಲೇಜ್ ಹುಡುಗರಿಗೆ ಬೈಕ್ ಕೂಡ ಇದೆ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ 5 ರಿಂದ 6 ವೆಹಿಕಲ್ ಇದೆ ಅಂಡ್ ಮೊಫೈಟ್ಗಳು ಇದೆ ಅಂಡ್ ಹೀರೋ ಎಕ್ಸ್ಪಲ್ಸ್ R15 ಕೂಡ ಇದೆ. ಫಸ್ಟ್ ವೆಹಿಕಲ್ ಸರ್ ಹೇಳಿ ಸರ್. ಎಂಟಾರ್ಕ್ ಮಾಡಲ್ 2022 ಇದು. 22 ಮಾಡಲ್. ಹೌದು. ಓನರ್ ಥರ್ಡ್ ಓನರ್ ಆಗಿದೆ ಸರ್ ಇದು. ಥರ್ಡ್ ಓನರ್. ಹೌದು. ಓಡಿರೋದು ಅಂದಾಜು ಎಷ್ಟು? ಓಡಿರೋದು ಒಂದು 38,000 ಓಡಿದೆ. 38,000. ಹೌದು. ಎಂಟಾರ್ಕ್ ಪ್ರೈಸಿಂಗ್ ಏನು ಹೇಳ್ತಿದ್ರೆ? ಪ್ರೈಸಿಂಗ್ ಒಂದು 60,000 ಕೊಟ್ಬಿಡೋಣ ಸರ್. 60,000 ಕೊಡೋಣ. 60,000ಕ್ಕೆ ಎಂಟಾರ್ಕ್ ಸಿಗ್ತಿರೋದು 2022 ಮಾಡಲ್. ಸರ್ ನೆಕ್ಸ್ಟ್ ಆಕ್ಸೆಸ್ 125 ಇದು. ಬರೀ 20,000 ಓಡಿದೆ. ಸಿಂಗಲ್ ಸೆಕೆಂಡ್? ಇದು ಸೆಕೆಂಡ್ ಓನರ್. ಪ್ರೈಸಿಂಗ್ ಒಂದು 65,000 ಕೊಡೋಣ ಸರ್. 65,000. 65,000 ಕೊಡೋಣ. ಓಕೆ. ನೆಕ್ಸ್ಟ್ ಇರೋದು ಸರ್ ಇದು TVS. ಓಕೆ. ಜುಪಿಟರ್ 120 ಮಾಡಲು 2024 ಇದು. 24. ಸಿಂಗಲ್ ಓನರ್ ಇದು ಗಾಡಿ. ಸಿಂಗಲ್ ಓನರ್. ಓಡಿರೋದು 15,000 ಓಡಿದೆ. 15,000. ಹೌದು. ಪ್ರೈಸಿಂಗ್ ಏನು ಹೇಳ್ತೀವಿ? ಪ್ರೈಸಿಂಗ್ ಒಂದು 70,000 ಕೊಟ್ಬಿಡೋಣ ಸರ್. 70,000 ಕೊಡೋಣ ಫೈನಲ್. ಓಕೆ ಸರ್. ನೆಕ್ಸ್ಟ್ ಇರೋದು ಸರ್ ಎಕ್ಸ್ಪಲ್ಸ್ 2024 ಇದು. ಲಾಂಗ್ ಟ್ರಿಪ್ ಹೊಡೆಯೋಕೆ ಬೆಸ್ಟ್. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ ವೆಹಿಕಲ್ ಸರ್. ಓಡಿರೋದು ಎಷ್ಟಾಗಿರುತ್ತೆ? ಒಂದು 10,500 ಓಡಿದೆ ಸರ್ ಅದು. 10,500 ಓಡಿ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? ಪ್ರೈಸಿಂಗ್ ಒಂದು 140 ಕೊಟ್ಬಿಡೋಣ ಸರ್. 1,40,000 ಕೊಟ್ಬಿಡೋಣ. ಬಂದರೆ ನೆಗೋಷಿಯೇಟ್ ಮಾಡೋಣ ಬನ್ನಿ ಸರ್. ಓಕೆ ಸರ್. R15 ಬಂದ್ಬಿಟ್ಟು 2020 ಮಾಡಲ್ ಇದು. 1920 BS4 ಇದು. ಓಕೆ. 1920 ಸೆಕೆಂಡ್ ಓನರ್ ಆಗಿದೆ. ತುಂಬ ಚೆನ್ನಾಗಿದೆ ಗಾಡಿ. ಪ್ರೈಸಿಂಗ್ ಬಂದ್ಬಿಟ್ಟು ಒಂದು 95,000 ಕೊಡೋಣ ಸರ್. 95,000ಕ್ಕೆ R15 ಸಿಗ್ತಿರೋದು ಸರ್. ನೆಕ್ಸ್ಟ್ ಇದು 2015 ಮಾಡಲು ಸಿಂಗಲ್ ಓನರು. ಒಂದು 35,000 ಕೊಡೋಣ ಸರ್. 30,000 ಕೊಡೋಣ. 35 ಇನ್ನೊಂದು ಪ್ರೈಸ್ ಸರ್. 30,000 ಕೊಡೋಣ ಬಿಡಿ. 28ಗೆ ಏನಾದರೂ ಚಾನ್ಸ್ ಇದೆಯಾ? ಬರಲಿ ಸರ್, ಮಾಡೋಣ. 28,000ಗೆ ಆಕ್ಸೆಸ್ ಸಿಗ್ತಿರೋದು. ವಿಸಿಟ್ ಆಗಿ. 15,000 ಓಡಿದೆ ಅಷ್ಟೇ ಗಾಡಿ. 15,000 ಓಡಿದೆ. ಹೌದು.